ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ನೆಲ್ಲೂರಲ್ಲಿ ಈ ಕಥೆಯ ನಾಯಕ ಶಿವ ಇರೋದು. ಶಿವ ಶೈಲು ಅನ್ನೋ ಹುಡುಗಿ ಜೊತೆ 2 years ಇಂದ ರಿಲೇಶನ್ಶಿಪ್ ಅಲ್ಲಿ ಇರ್ತಾನೆ. ಆದರೆ ಶಿವನ ಓದು ಮುಗಿದ್ರಿಂದ ಯಾವುದೇ ಕೆಲಸ ಸಿಕ್ಕಿರಲ್ಲ. ಅವನು ಕೆಲಸ ಹುಡುಕ್ತಾ ಇರ್ತಾನೆ. ಅದಕ್ಕೆ ಶೈಲು ಶಿವನ ಭೇಟಿಯಾಗಿ ಇನ್ನು 2 ವರ್ಷ ಆದ್ರೂ ನೀನು ಹೀಗೆ ಇರ್ತೀಯ ಅಂತ ಹೇಳಿ ಬ್ರೇಕಪ್ ಮಾಡಿಕೊಂಡು ಹೋಗಿಬಿಡ್ತಾಳೆ. ಶಿವ ಬೇಜಾರಲ್ಲಿ ಮನೆಗೆ ಹೋಗ್ತಾನೆ. ಶಿವನ ತಂದೆ ಇಂಟರ್ವ್ಯೂ ಹೇಗಾಯ್ತು ಅಂತ ಕೇಳ್ತಾರೆ. ಶಿವ ಚೆನ್ನಾಗಾಯ್ತು ಅಂತಾನೆ. ಆದರೆ ಶಿವನ ತಂದೆ ಶಿವ ಮತ್ತೆ ಶೈಲುನ ಹೋಟೆಲ್ ಅಲ್ಲಿ ನೋಡಿರ್ತಾರೆ. ಅದಕ್ಕೆ ಶಿವಂಗೆ ಬೈಯೋಕೆ ಶುರು ಮಾಡ್ತಾರೆ. ಶಿವಗೆ ಡೈಲಿ ಬೈಸ್ಕೊಂಡು ಬೇಜಾರಾಗಿ ಹೋಗಿರುತ್ತೆ. ಶಿವ ಡಿಪ್ಲೊಮಾ ಮಾಡಿ ಆರ್ಕಿಟೆಕ್ಟ್ ಓದಿರ್ತಾನೆ. ಎಷ್ಟೊಂದು ಕಡೆ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇರ್ತಾನೆ. ಆದರೆ ಎಲ್ಲ ರಿಜೆಕ್ಟ್ ಆಗ್ತಾ ಇರುತ್ತೆ. ಕಡೆಗೆ ಚೆನ್ನೈಯಲ್ಲಿ ಇಂಟರ್ನ್ಶಿಪ್ ಆಫರ್ ಸಿಗುತ್ತೆ. ಅದು 6,000 ಸಂಬಳ. ಅದಕ್ಕೆ ಶಿವ ಏನಾದ್ರೂ ಆಗ್ಲಿ ಅಂತ ಮನೆ ಬಿಟ್ಟು ಚೆನ್ನೈ ಕಡೆ ಹೋಗ್ತಾನೆ. ಚೆನ್ನೈಯಲ್ಲಿ ಈ ಕಥೆಯ ನಾಯಕಿ ಮಿತ್ರ ಇರೋದು. ಅವಳು ಬಂದಿರೋದು ಕೂಡ ಆಂಧ್ರ ಇಂದಾನೆ. ಮಿತ್ರ ಇರೋದು ಒಂದು ಲೇಡೀಸ್ ಹಾಸ್ಟೆಲ್ ಅಲ್ಲಿ. ಮಿತ್ರ ಒಂದು ಕಂಪನಿಗೆ ಕೆಲಸಕ್ಕೆ ಹೋಗಬೇಕಿರುತ್ತೆ. ಆದರೆ ಆಫರ್ ಲೆಟರ್ ಇನ್ನೂ ಬಂದಿರಲ್ಲ. ಅದಕ್ಕೆ ಮಿತ್ರ ಬಳಿ ಯಾವ ಕೆಲಸನೂ ಇರಲ್ಲ. ಅದಕ್ಕೆ ಅವಳ ತಂದೆ ಕಾಲ್ ಮಾಡಿ ವಾಪಸ್ ಊರಿಗೆ ಬಾ ಅಂತ ಹೇಳ್ತಾ ಇರ್ತಾರೆ. ಆದರೆ ಮಿತ್ರ ಹೋಗ್ತಾ ಇರಲ್ಲ. ಅವಳ ತಂದೆಯ ಕಾಲ್ ರಿಸೀವ್ ಮಾಡ್ತಾನೂ ಇರಲ್ಲ. ಹೀಗೆ 4 ತಿಂಗಳು ಕಳೆಯುತ್ತೆ. ಶಿವ ಇವಾಗ ಮನೆ ಟೆರೆಸ್ ಮೇಲೆ ಮಲಗಿರ್ತಾನೆ. ಇವಾಗ ಅವನು ಯಾವುದೇ ಇಂಟರ್ನ್ಶಿಪ್ ಕೂಡ ಮಾಡ್ತಾ ಇರಲ್ಲ. ಶಿವ ಎದ್ದು ಮನೆ ಒಳಗೆ ಹೋಗ್ತಾನೆ. ಅವನ ಮೊಬೈಲ್ ನ ಏರೋಪ್ಲೇನ್ ಮೋಡ್ ಆಫ್ ಮಾಡ್ತಾನೆ. ಬೇಜಾನ್ ಮೆಸೇಜಸ್ಗಳು ಬರ್ತವೆ. ಅದರಲ್ಲಿ ಮನೆ ಓನರ್ 4 ತಿಂಗಳು ಬಾಡಿಗೆ ಕಟ್ಟು, ಇಲ್ಲ ಮನೆ ಬಿಟ್ಟು ಹೋಗು ಅಂತ ಮೆಸೇಜ್ ಕೂಡ ಇರುತ್ತೆ. ಇವಾಗ ಶಿವ ರೆಡಿ ಆಗ್ತಾನೆ. ಶಿವ ಇವಾಗ ರ್ಯಾಪಿಡೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಬೈಕ್ ಓಡಿಸೋದು, ಸಂಜೆ ಮನೆಗೆ ಬಂದು ಮಲಗೋದು, ಇದೇ ಕೆಲಸ. ಈ ಕಡೆ ಮಿತ್ರ ಆಫರ್ ಲೆಟರ್ ಸಿಗದೆ ಕಂಪನಿಗೂ ಹಾಸ್ಟೆಲ್ ತಿರುಗ್ತಾ ಇರೋದು, ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡ್ತಾ ಇರೋದು. ಮಿತ್ರಗೆ ಅವಳ ತಂದೆ ಕಾಲ್ ಮಾಡಿ ಈ ಸಲ ಸೀರಿಯಸ್ ಆಗಿ ಮನೆಗೆ ಬರೋಕೆ ಹೇಳ್ತಾರೆ. ಯಾಕೆ ಅಂದ್ರೆ ಮಿತ್ರನ ನೋಡೋಕೆ ಗಂಡಿನ ಕಡೆ ಅವರು ಬರ್ತಾ ಇರ್ತಾರೆ. ಮಿತ್ರ ಸರಿ ಅಂತಾಳೆ. ಈ ಕಡೆ ಶಿವನಿಗೆ ಅವನ ಅಣ್ಣ ಕಾಲ್ ಮಾಡ್ತಾರೆ. ಶಿವ ಮನೆಯವರಿಗೆಲ್ಲ ಅವನು ಬಿಲ್ಡಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇರೋದಾಗಿ ಹೇಳಿರ್ತಾನೆ. ಆದರೆ ಅವನ ಅಣ್ಣನಿಗೆ ಮಾತ್ರ ಎಲ್ಲಾ ನಿಜ ಗೊತ್ತಿರುತ್ತೆ. ಅದಕ್ಕೆ ಅವನ ಅಣ್ಣ ಅವಾಗವಾಗ ದುಡ್ಡು ಕಳಿಸ್ತಾ ಇರ್ತಾನೆ. ಆ ದಿನ ರಾತ್ರಿ ಮಿತ್ರ ಹಾಸ್ಟೆಲ್ಗೆ ಹೋಗುವಾಗ ಶಿವ ಮಿತ್ರನ ಮಾತಾಡಿಸ್ತಾನೆ. ಯಾಕೆಂದ್ರೆ ಶಿವ ಸ್ನೇಹ ಅನ್ನೋ ಹುಡುಗಿನ ಹಾಸ್ಟೆಲ್ಗೆ ಡ್ರಾಪ್ ಮಾಡಿರ್ತಾನೆ. ಆದರೆ ಆ ಹುಡುಗಿ ಪೇ ಮಾಡಿ ದುಡ್ಡು ಶಿವಗೆ ಕ್ರೆಡಿಟ್ ಆಗಿರಲ್ಲ. ಅದಕ್ಕೆ ಶಿವ ಮಿತ್ರಗೆ ಅವನ ನಂಬರ್ನ ಚೀಟಿಯಲ್ಲಿ ಬರೆದು ಕೊಟ್ಟು ಸ್ನೇಹಗೆ ಗೂಗಲ್ ಪೇ ಮಾಡೋಕೆ ಹೇಳಿ ಅಂತಾನೆ. ಮಿತ್ರ ಸರಿ ಅಂತ ಸ್ನೇಹಗೆ ಗೂಗಲ್ ಪೇ ಮಾಡೋಕೆ ಹೇಳ್ತಾಳೆ. ಆದರೆ ಸ್ನೇಹದು ಡೆಬಿಟ್ ಆಗಿದೆ ಅಂತ ಶಿವ ನಂಬರ್ ಇರೋ ಚೀಟಿನ ಅಲ್ಲೇ ಬಿಸಾಕ್ತಾಳೆ. ಮಾರನೇ ದಿನ ಬೆಳಗ್ಗೆ ಮಿತ್ರ ಊರಿಗೆ ಹೋಗೋಕೆ ಅವಳ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೋತಾಳೆ. ರ್ಯಾಪಿಡೋ ಅಲ್ಲಿ ಬೈಕ್ ಬುಕ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದರೆ ಯಾರು ಅಕ್ಸೆಪ್ಟ್ ಮಾಡ್ತಾ ಇರಲ್ಲ. ಅವಾಗ ಅವಳಿಗೆ ಅಲ್ಲೇ ಶಿವನ ನಂಬರ್ ಇರೋ ಚೀಟಿ ಸಿಗುತ್ತೆ. ಅವಳು ಶಿವನಿಗೆ ಕಾಲ್ ಮಾಡ್ತಾಳೆ. ಶಿವ ಕೂಡ ಆಗಲ್ಲ ಅಂತ ಅಂತಾನೆ. ಅದಕ್ಕೆ ಮಿತ್ರ ಬಂದ್ರೆ ಸ್ನೇಹ ಕೊಡ್ಬೇಕಾಗಿರೋ ದುಡ್ಡು ಸೇರಿಸಿ ಕೊಡ್ತೀನಿ ಅಂತಾಳೆ. ಅದಕ್ಕೆ ಶಿವ ಬರ್ತಾನೆ. ಬ್ಯಾಗ್ ಎಲ್ಲ ಎತ್ಕೊಂಡು ಮಿತ್ರನ ಕರ್ಕೊಂಡು ಹೋಗಿ ಬಸ್ ಸ್ಟಾಪ್ಗೆ ಬಿಡ್ತಾನೆ. ಹೋಗೋ ದಾರಿಯಲ್ಲಿ ಇಬ್ಬರು ಅವರ ಬಗ್ಗೆ ಹೇಳ್ಕೊಂತಾರೆ. ಶಿವ ಮಿತ್ರನ ಬಿಟ್ಟು ವಾಪಸ್ ಹೋಗ್ತಾ ಇರ್ತಾನೆ. ಅವಾಗ ಮಿತ್ರ ಶಿವಗೆ ಕಾಲ್ ಮಾಡಿ ವಾಪಸ್ ಹಾಸ್ಟೆಲ್ಗೆ ಡ್ರಾಪ್ ಮಾಡು ಅಂತ ಹೇಳ್ತಾಳೆ. ಅಂದ್ರೆ ಅವಳು ಊರಿಗೆ ಹೋಗೋದು ಬೇಡ ಅಂತ ಬಸ್ ಸ್ಟಾಪ್ಗೆ ಹೋಗಿ ಡಿಸೈಡ್ ಆಗಿರ್ತಾಳೆ. ಇವಾಗ ಶಿವ ಹೋಗಿ ಮಿತ್ರನ ಕರ್ಕೊಂಡ್ಬಂದು ಹಾಸ್ಟೆಲ್ಗೆ ಡ್ರಾಪ್ ಮಾಡ್ತಾನೆ. ಆದರೆ ದುಡ್ಡೇನು ಬೇಡ ಅಂತ ಸುಮ್ಮನೆ ಹೋಗ್ತಾನೆ. ಆದರೆ ಮಿತ್ರ ಮತ್ತೆ ಶಿವಂಗೆ ಕಾಲ್ ಮಾಡ್ತಾಳೆ. ಯಾಕೆ ಅಂದ್ರೆ ಇವಾಗ ಆ ಹಾಸ್ಟೆಲ್ ಅಲ್ಲಿ ಜಾಗ ಇರಲ್ಲ. ಅದಕ್ಕೆ ಮಿತ್ರ ಅವಳ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡೋಕೆ ಹೇಳ್ತಾನೆ. ಶಿವ ಕರ್ಕೊಂಡು ಹೋಗಿ ಮಿತ್ರ ಫ್ರೆಂಡ್ ಅಪಾರ್ಟ್ಮೆಂಟ್ ಹತ್ರ ಡ್ರಾಪ್ ಮಾಡ್ತಾನೆ. ಮಿತ್ರ ಫ್ಲಾಟ್ ಬಳಿಗೆ ಹೋಗ್ತಾಳೆ. ನೋಡಿದ್ರೆ ಯಾರು ಅಂಕಲ್ ಡೋರ್ ಓಪನ್ ಮಾಡ್ತಾನೆ. ಮಿತ್ರ ಅದಕ್ಕೆ ಅವಳ ಫ್ರೆಂಡ್ ಪ್ರೀತಿಗೆ ಕಾಲ್ ಮಾಡಿ ಈ ಅಂಕಲ್ ಯಾರು ಅಂತಾಳೆ. ಪ್ರೀತಿ, ಅವನು ನನ್ನ ಬಾಯ್ ಫ್ರೆಂಡ್ ಮತ್ತು ನಾನು ಮನೆಗೆ ಬರಲ್ಲ, ಮನೆಯಲ್ಲಿ ಅವನ್ ಒಬ್ಬನೇ ಇರ್ತಾನೆ ಅಂತಾಳೆ. ಅದನ್ನ ಕೇಳಿ ಮಿತ್ರ ಮತ್ತೆ ಶಿವಗೆ ಕಾಲ್ ಮಾಡ್ತಾಳೆ. ಶಿವ ಮಿತ್ರ ಕಾಲ್ ಮಾಡ್ತಾಳೆ ಅಂತ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾನೆ. ಇವಾಗ ಮಿತ್ರ ಬೇರೆ ಹಾಸ್ಟೆಲ್ ಹುಡುಕ್ಬೇಕು ಅಂತ ರಾತ್ರಿವರೆಗೂ ಎಲ್ಲ ಹಾಸ್ಟೆಲ್ಗಳಿಗೂ ಹೋಗ್ತಾ ಇರ್ತಾಳೆ. ಕೆಲವೊಂದು ಕಡೆ ಜಾಗ ಇರಲ್ಲ, ಇನ್ನು ಕೆಲವು ಕಡೆ ದುಡ್ಡು ಜಾಸ್ತಿ. ಮಿತ್ರನ್ ಬಡ್ಜೆಟ್ ಇರೋದೇ 8,000.
ಅಷ್ಟಕ್ಕೆ ಯಾವ ಹಾಸ್ಟೆಲ್ ಸಿಗಲ್ಲ. ರಾತ್ರಿ ಮಿತ್ರ ಮತ್ತೆ ಶಿವ ಟೀ ಕುಡಿತಾ ನಿಂತಿರ್ತಾಳೆ. ಮಿತ್ರ ಶಿವಂಗೆ 10,000 ಆದ್ರೂ ಆಗಿ ಹಾಸ್ಟೆಲ್ ಹುಡುಕಬೇಕು ಅಂತ ಹೇಳ್ತಾನೆ ಇರ್ತಾಳೆ. ಅದನ್ನ ಕೇಳಿ ಶಿವ ಡೈರೆಕ್ಟ್ ಆಗಿ ನಮ್ಮ ರೂಮ್ಗೆ ಬರ್ತೀಯಾ ಅಂತಾನೆ. ಆದರೆ ಮಿತ್ರ ಅದನ್ನ ತಪ್ಪಾಗಿ ತಿಳ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಜೊತೆಗೆ ಮಿತ್ರ ಶಿವನ್ನ ಮೊದಲು ಒಂದು ಸಲ ನೆಲ್ಲೂರಿನಲ್ಲಿ ನೋಡಿರ್ತಾಳೆ. ಅವಾಗ ಶಿವ ಹಾಸ್ಪಿಟಲ್ ಅಲ್ಲಿ ಯಾವುದೋ ಹುಡುಗಿ ಜೊತೆ ಇರ್ತಾನೆ. ಅದಕ್ಕೆ ಮಿತ್ರ ಅವನ ಬಗ್ಗೆ ತಪ್ಪಾಗಿ ತಿಳ್ಕೊತಾಳೆ. ಅದನ್ನ ಕೇಳಿ ಶಿವ, ನಾನು ಅವತ್ತಿದ್ದು ನಮ್ ಅತ್ತಿಗೆ ಜೊತೆ ಅಂತಾನೆ. ಮಿತ್ರಾಗಿ, ನೀವು ನನ್ನ ರೂಮ್ಗೆ ಬಂದ್ರೆ ರೆಂಟ್ ಶೇರ್ ಮಾಡ್ಕೋಬಹುದು, ನಾನು ಹೇಗಿರೋ ಟೆರೆಸ್ ಮೇಲೆ ಮಲ್ಕೊಳ್ಳೋದು, ನಿಮಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾನೆ. ಮಿತ್ರ ರೂಮ್ ನೋಡಿ ಡಿಸೈಡ್ ಮಾಡ್ತೀನಿ ಅಂತಾಳೆ. ಜೊತೆಗೆ ಇಬ್ಬರು ಒಟ್ಟಿಗೆ ಇರೋದ್ ನೋಡಿ ಅಕ್ಕಪಕ್ಕದವರು ಏನಾದ್ರೂ ತಿಳ್ಕೊಂತಾರೆ ಅಂತ ಅನ್ಕೊಳ್ತಾ ಇರ್ತಾಳೆ. ಶಿವ ಆ ರೀತಿ ಏನೂ ಆಗಲ್ಲ ಅಂತಾನೆ. ಇಲ್ಲಿಗೆ ಸೀನ್ ಕಟ್. ಅಂದ್ರೆ ಇವಾಗ ನಮಗೆ ಮಿತ್ರ ಮತ್ತೆ ಶಿವ ಇವಾಗ ಕೇರಳದಲ್ಲಿ ಯಾವುದೋ ಒಂದು ಕಪಲ್ ಫ್ರೆಂಡ್ಲಿ ಲಾಡ್ಜ್ಗೆ ಹೋಗಿ ಚೆಕ್ ಇನ್ ಆಗ್ತಾರೆ. ಅಲ್ಲಿ ಮ್ಯಾನೇಜರ್ ಮಿತ್ರ ಕಾಲಲ್ಲಿ ಕಾಲುಂಗುರ ಇದೆಯಾ ತಾಳಿ ಇದೆಯಾ ಚೆಕ್ ಮಾಡ್ತಾನೆ. ಆದರೆ ಏನೂ ಇರಲ್ಲ. ಅದಕ್ಕೆ ಅವರು ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡೋಕೆ ಬಂದಿದ್ದಾರೆ ಅಂತ ಅನ್ಕೋತಾನೆ. ಕಾರ್ಪೆಂಟರ್ ಶಂಕರಣ್ಣ ಅನ್ನೋರು ಕಾಲ್ ಮಾಡ್ತಾ ಇರ್ತಾರೆ. ಆದರೆ ಶಿವ ರಿಸೀವ್ ಮಾಡ್ತಾ ಇರಲ್ಲ. ಇಬ್ಬರು ರೂಮ್ಗೆ ಹೋಗ್ತಾರೆ. ಈ ಮ್ಯಾನೇಜರ್ ಆ ರೂಮಲ್ಲೆಲ್ಲ ಕ್ಯಾಮ್ರಾ ಇಟ್ಟಿರ್ತಾನೆ. ಜೊತೆಗೆ ಅವರು ಏನ್ ಮಾಡ್ತಾರೆ ಅಂತ ನೋಡ್ತಾ ಇರ್ತಾನೆ. ಆದರೆ ಅವರು ರೂಮ್ ನಲ್ಲಿ ಇರಲ್ಲ, ಬಾಲ್ಕನಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಮೇಲೆ ಮಿತ್ರ ಸ್ನಾನ ಮಾಡೋಕೆ ಹೋಗ್ತಾಳೆ. ಶಿವನಿಗೆ ಮತ್ತೆ ಶಂಕರ್ ಕಾಲ್ ಮಾಡ್ತಾನೆ. ಅವನು ಎಲ್ಲಿದ್ದೀರಾ, ಆ ಹುಡುಗಿ ಕೂಡ ನಿನ್ನ ಜೊತೆ ಇದ್ದಾಳ ಅಂತ ಕೇಳ್ತಾನೆ. ಆದರೆ ಶಿವ, ಯಾವ ಹುಡುಗಿನೂ ನನ್ ಜೊತೆ ಯಾರು ಇಲ್ಲ, ನಾನ್ ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮೋಸ್ಟ್ಲಿ ಕೇರಳದಲ್ಲಿ ನಡೀತಾ ಇರೋ ಈ ಸೀನ್ ಫ್ಯೂಚರ್ ಅಲ್ಲಿ ನಡೀತಾ ಇರೋದು ಅನ್ಸುತ್ತೆ. ಇವಾಗ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಶಿವ ಮತ್ತೆ ಮಿತ್ರ ರೂಮ್ಗೆ ಹೋಗ್ತಾರೆ. ಶಿವ ಚಾಪೆ ದಿಂಬು ತಗೊಂಡು ಟೆರೆಸ್ಗೆ ಹೋಗ್ತಾನೆ. ಮಿತ್ರ ಮೊದಲು ಮೊಬೈಲ್ ಸ್ಕ್ಯಾನರ್ ಆನ್ ಮಾಡ್ಕೊಂಡು ರೂಮ್ ಅಲ್ಲಿ ಶಿವ ಕ್ಯಾಮ್ರಾ ಏನಾದ್ರೂ ಇಟ್ಟಿದ್ದಾನೆ ಅಂತ ಚೆಕ್ ಮಾಡ್ತಾಳೆ. ಆ ರೂಮ್ ಶಿವ ಚೆನ್ನಾಗಿ ಡಿಸೈನ್ ಮಾಡಿರ್ತಾನೆ. ಆದ್ದರಿಂದ ಮಿತ್ರಾಗಿ ಆ ರೂಮ್ ಇಷ್ಟ ಆಗತ್ತೆ. ಬೆಳಿಗ್ಗೆ ಶಿವ ಎದ್ದು ಬಂದು ನೋಡಿದರೆ ಮಿತ್ರ ಇನ್ನು ರೂಮ್ ಅಲ್ಲಿ ಮಲಗಿರ್ತಾಳೆ. ಶಿವ ರೆಡಿಯಾಗಿ ಡ್ಯೂಟಿಗೆ ಹೋದ ಮೇಲೆ ಮಿತ್ರ ಎದ್ದು ಹೊರಗಡೆ ಹೋಗ್ತಾಳೆ. ಜೊತೆಗೆ ಕೀ ಕೂಡ ತಗೊಂಡು ಹೋಗ್ತಾಳೆ. ಆದ್ದರಿಂದ ಶಿವ ಮನೆಗೆ ಬಂದು ಮಿತ್ರ ಬರೋವರೆಗೂ ವೇಟ್ ಮಾಡ್ತಾನೆ. ಹೀಗೆ ಪ್ರತಿದಿನ ಇಬ್ಬರು ಒಬ್ಬರಿಗೊಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಒಂದು ದಿನ ಶಿವಂಗೆ ಇಂಟರ್ವ್ಯೂ ಇರುತ್ತೆ. ಅದು ಗೊತ್ತಾಗಿ ಮಿತ್ರ ಶಿವಂಗೆ ಕಟಿಂಗ್ ಎಲ್ಲ ಮಾಡಿಸ್ತಾಳೆ. ಜೊತೆಗೆ ಶಿವಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂತ ಅವಳು ಶಿವನ ಜೊತೆ ಹೋಗ್ತಾಳೆ. ಇಬ್ಬರು ಟೀಮ್ ಅಂತ ಇಂಟರ್ವ್ಯೂಗೆ ಹೋಗ್ತಾರೆ. ಮಿತ್ರ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತಾಳೆ. ಆದರೆ ಅವರು ಯಾವುದೇ ಪ್ರಾಜೆಕ್ಟ್ ಮಾಡಿಲ್ಲ ಅಂತ ಆ ಪ್ರಾಜೆಕ್ಟ್ ನ ಕೊಡಲ್ಲ. ಎಲ್ಲರೂ ಹೀಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ಮಿತ್ರ ಒಂದು ಐಡಿಯಾ ಮಾಡ್ತಾಳೆ. ಒಂದು ಫೇಕ್ ಆಫೀಸ್ ಇದೆ ಅಂತ ಕ್ರಿಯೇಟ್ ಮಾಡಿ ಆ ಆಫೀಸ್ ಲಿಂಕ್ ನ ಶಿವನ ಕೈಲಿ ಅವನ ಫ್ರೆಂಡ್ಸ್ ಗೆ ಕಳಿಸಿ ಒಳ್ಳೆ ರಿವ್ಯೂಸ್ ಕೊಡೋಕೆ ಹೇಳ್ತಾರೆ. ಆದ್ದರಿಂದ ಅದಕ್ಕೆ ಒಳ್ಳೆ ರಿವ್ಯೂಸ್ ಬರುತ್ತೆ. ಇದರಿಂದ ಪ್ರಾಜೆಕ್ಟ್ ಗಳು ಸಿಗುತ್ತೆ ಅಂತ ಖುಷಿ ಆಗ್ತಾರೆ. ಅದೇ ರೀತಿ ಒಬ್ಬ ವ್ಯಕ್ತಿ ಶಿವಂಗೆ ಕಾಲ್ ಮಾಡ್ತಾರೆ. ಕಬಾಬ್ ಮಾಡೋಕೆ ಕೊಟೇಶನ್ ತನ್ನಿ ಅಂತ ಹೇಳ್ತಾನೆ. ಶಿವ ಮತ್ತೆ ಮಿತ್ರ ಫುಲ್ ಖುಷಿಯಾಗಿ ಆ ವ್ಯಕ್ತಿ ಮನೆಗೆ ಹೋಗಿ ಕೊಟೇಶನ್ ಹೇಳ್ತಾರೆ. ಒಂದು ಸಲ ಜಾಗ ನೋಡಬೇಕು ಅಂತಾರೆ. ನೋಡಿದ್ರೆ ಆ ಜಾಗ ವಾಶ್ ಬೇಸಿನ್ ಕೆಳಗೆ ಚಿಕ್ಕದಾದ ಕಬಾಬ್ ಮಾಡಬೇಕಿರುತ್ತೆ. ಆದರೆ ಅದು ಫಸ್ಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಮಾಡಿ ಬಿಡೋಣ ಅಂತ ಡಿಸೈಡ್ ಆಗ್ತಾರೆ. ಕಬೋರ್ಡ್ ಮಾಡಿಸೋಕೆ ಕಾರ್ಪೆಂಟರ್ ಶಂಕರ್ ಅನ್ನೋ ವ್ಯಕ್ತಿಯನ್ನ ಕರೆಸ್ತಾರೆ. ಅವನು ಜಾಗ ನೋಡಿ ಆಗಲ್ಲ ಅಂತ ಇರ್ತಾನೆ. ಆದರೆ ಅದು ಶಿವನದು ಫಸ್ಟ್ ಪ್ರಾಜೆಕ್ಟ್ ಅಂತ ಓಕೆ ಅಂತಾನೆ. ಆ ದಿನ ರಾತ್ರಿ ಶಿವ ಮತ್ತೆ ಮಿತ್ರ ಮನೆಗೆ ಹೋಗುವಾಗ ಶಿವ ಬಂದಿದ್ದ ದುಡ್ಡಲ್ಲಿ ಅರ್ಧ ಮಿತ್ರನಿಗೆ ಕೊಡ್ತಾನೆ. ಪರ್ಸ್ನ ಕಿತ್ಕೊಂಡು ಹೋಗ್ಬಿಡ್ತಾನೆ. ಆದ್ರೆ ಅದರಲ್ಲಿ ದುಡ್ಡೇನು ಇರಲ್ಲ, ಮನೆಗೆ ಮಾತ್ರ ಇರುತ್ತೆ. ಅದಕ್ಕೆ ಮನೆ ಬೀಗನ ಕಲ್ಲಲ್ಲಿ ಹೊಡೆದು ಒಳಗೆ ಹೋಗ್ತಾರೆ. ಹೀಗೆ ಒಂದು ದಿನ ಇಬ್ಬರು ಬಸ್ಸಲ್ಲಿ ಮನೆಗೆ ಹೋಗುವಾಗ ಮಳೆಯಲ್ಲಿ ಸ್ವಲ್ಪ ನೆಂದಿರುತ್ತಾರೆ. ಆಮೇಲೆ ಇಬ್ಬರು ಬಸ್ಸಲ್ಲಿ ಅವರ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾರೆ. ಮಿತ್ರ ಇನ್ನು ಅವರ ಸ್ಟಾಪ್ ಬರೋ ಮುಂಚೆನೆ ಬಸ್ಸಿಂದ ಇಳಿತಾಳೆ. ಶಿವ ಮಿತ್ರನ ಹಿಂದೆ ಹೋಗ್ತಾನೆ. ಇಬ್ಬರು ಅಲ್ಲೇ ರೋಡ್ ಸೈಡ್ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮಳೆಯಲ್ಲೇ ನೆನ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಮಿತ್ರಂಗೆ ಆ ಮೂಮೆಂಟ್ ಗಳನ್ನ ಎಂಜಾಯ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಥಿಂಕ್ ಮಾಡೋದಾಗಲಿ ಇಷ್ಟ ಇರಲ್ಲ. ಪ್ರೆಸೆಂಟ್ ನ ಎಂಜಾಯ್ ಮಾಡ್ತಾ ಇರ್ಬೇಕು. ಅದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಮಿತ್ರ ನಂಬಿರ್ತಾಳೆ. ಇದನ್ನೆಲ್ಲ ಮಿತ್ರ ಶಿವಗೆ ಹೇಳ್ಕೊಂಡು ಮಳೆಯಲ್ಲಿ ಹೋಗುವಾಗ ಇಬ್ಬರು ಕಿಸ್ ಮಾಡ್ತಾರೆ. ಆಮೇಲೆ ಇಬ್ಬರು ಮನೆಗೆ ಹೋಗ್ತಾರೆ. ಶಿವ ಸೈಲೆಂಟ್ ಆಗಿ ಚಾಪೆ ತಿಂದು ತಗೊಂಡು ಟೆರೆಸ್ಗೆ ಹೋಗ್ತಾನೆ. ಅಲ್ಲಿಂದ ಇಬ್ಬರು ಡೈಲಿ ರಾತ್ರಿ ಹೊತ್ತು ಕಾಲ್ ಅಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ. ಹಾಗೆ ಇಬ್ಬರು ಕ್ಲೋಸ್ ಆಗ್ತಾ ಹೋಗ್ತಾರೆ, ಲವ್ ಅಲ್ಲಿ ಬೀಳ್ತಾರೆ. ಈ ಮಧ್ಯೆ ಮಿತ್ರ ಅಪ್ಲೈ ಮಾಡಿದ ಎಷ್ಟೊಂದು ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗ್ತಾ ಇರುತ್ತೆ.
ಹೀಗೆ ಇಬ್ಬರು ಒಂದಿನ ಟೆರೆಸ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಶಿವ ಕಬಾರ್ಡ್ ಮಾಡಿ ಕೊಟ್ಟಿರ್ತಾನಲ್ಲ, ಅವರು 5 ಸ್ಟಾರ್ ರೇಟಿಂಗ್ ಕೊಟ್ಟಿರ್ತಾರೆ. ಅದನ್ನ ನೋಡಿ ಶಿವ ಖುಷಿ ಆಗ್ತಾನೆ. ಅಲ್ಲಿ ಮಿತ್ರ ಶಿವನ್ನ ಗಟ್ಟಿಯಾಗಿ ಹಗ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೇಳಾದಲ್ಲಿ ಶಿವ ಎಷ್ಟೊಂದ್ ಜನರನ್ನು ಹುಡುಕಿ ಏನನ್ನು ಕೇಳ್ತಾ ಇರ್ತಾನೆ, ಆದರೆ ಸಿಗ್ತಾ ಇರಲ್ಲ. ಶಿವ ಮತ್ತೆ ಮಿತ್ರ ಊಟ ಮಾಡೋಕೆ ಹೋಟೆಲ್ಗೆ ಹೋಗಿರುತ್ತಾರೆ. ಅವಾಗ ಶಿವಗೆ ಒಂದು ಕಾಲ್ ಬರುತ್ತೆ. ಶಿವ ಎದ್ದು ಆಚೆ ಹೋಗ್ತಾನೆ, ಯಾರಿಗೂ ದುಡ್ಡು ಕೊಡ್ತಾ ಇರ್ತಾನೆ. ಅವಾಗ ಮಿತ್ರ ಶಿವನ ಮೊಬೈಲ್ ತಗೋತಾಳೆ. ನೋಡಿದ್ರೆ ಎಷ್ಟೊಂದು ಮಿಸ್ ಕಾಲ್ಗಳು ಇರ್ತವೆ. ಅವಾಗಲೇ ಶಿವ ಮೊಬೈಲ್ಗೆ ಮಿತ್ರ ತಾಯಿ ಕಾಲ್ ಮಾಡ್ತಾ ಇರ್ತಾರೆ. ಈ ಕಡೆ ಶಿವ ಮತ್ತೆ ಮಿತ್ರ ಇದ್ದ ಹೋಟೆಲ್ಗೆ ಒಂದು ಡೆಲಿವರಿ ಬರುತ್ತೆ. ಮ್ಯಾನೇಜರ್ ಈಚೆನೆ ಇರಿ ಅಂತ ಹೇಳ್ತಾನೆ. ಆಮೇಲೆ ಏನ್ ಡೆಲಿವರಿ ಅಂತ ಈಚೆ ಬಂದು ನೋಡಿದ್ರೆ ಅದು ಆಕ್ಸಿಜನ್ ಸಿಲಿಂಡರ್ ಆಗಿರುತ್ತೆ. ಅದನ್ನ ನೋಡಿ ಮ್ಯಾನೇಜರ್ ಶಾಕ್ ಆಗಿ ಹೋಗ್ತಾನೆ. ಇವಾಗ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಶಿವ ಮನೆಯ ಇಂಟೀರಿಯರ್ ಡಿಸೈನ್ ಮಾಡೋಕೆ ಶಂಕರನ್ನ ಕರ್ಕೊಂಡು ಒಬ್ಬರ ಮನೆಗೆ ಕೊಟೇಶನ್ ಕೊಡೋಕೆ ಹೋಗ್ತಾನೆ. ಅವರು ಬೇರೆ ಯಾರು ಅಲ್ಲ, ಕಬೋರ್ಡ್ ಮಾಡಿಸಿಕೊಂಡಿದ್ರಲ್ಲ ಅವರ ಮಗಳು ಮತ್ತೆ ಅಳಿಯ. ಅವರೇ ಶಿವನ ರೆಕಮೆಂಡ್ ಮಾಡಿರ್ತಾರೆ. ಅದಕ್ಕೆ ಅವರು ಕೊಟೇಶನ್ ಏನು ಬೇಡ, ನೀವೇ ಡಿಸೈನ್ ಮಾಡ್ಬೇಕು ಅಂತ 1 ಲಕ್ಷ ಅಡ್ವಾನ್ಸ್ ಚೆಕ್ ಕೊಡ್ತಾರೆ. ಶಿವಂಗಂತೂ ತುಂಬಾ ಖುಷಿ ಆಗುತ್ತೆ. ಇದನ್ನ ಶಿವ ಮಿತ್ರಗೂ ಹೇಳ್ತಾನೆ. ಇಬ್ಬರು ಮುಂದೆ ನಿಂತು ಪೂಜೆ ಮಾಡಿ ಎಲ್ಲಾ ಕೆಲಸ ನೋಡಿಕೊಳ್ಳುತ್ತಾ ಇರ್ತಾರೆ. ಅಂತೂ ಇಂತೂ ಎಲ್ಲ ಡಿಸೈನ್ ಮುಗಿಯುತ್ತೆ. ಶಿವಗೆ ಒಳ್ಳೆ ಲಾಭ ಕೂಡ ಆಗುತ್ತೆ. ಇಲ್ಲಿಂದ ಶಿವನ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಸಿಗ್ತಾ ಹೋಗ್ತವೆ. ಹಳೆ ಮನೆ ಗೋಡೆ ಮೇಲೆ ಗುಡ್ ಬೈ ಅಂತ ಬರೆದು ಹೊಸ ಫ್ಲಾಟ್ಗೆ ಶಿಫ್ಟ್ ಆಗ್ತಾರೆ. ಹೊಸ ಕಾರ್ ತಗೊಳ್ತಾರೆ. ಇಷ್ಟೆಲ್ಲ ಶಿವನ ಲೈಫ್ ಅಲ್ಲಿ ಆಗ್ತಾ ಇದ್ರು ಮಿತ್ರ ಲೈಫ್ ಮಾತ್ರ ಎಲ್ಲಿ ಶುರುವಾಗಿತ್ತು ಇನ್ನು ಅಲ್ಲೇ ಇರುತ್ತೆ. ಇನ್ನು ಅವಳು ಇಂಟರ್ವ್ಯೂ ಕೊಡ್ತಾನೆ ಇರ್ತಾಳೆ. ಆದರೆ ಯಾವುದು ಕ್ಲಿಯರ್ ಆಗ್ತಾ ಇರಲ್ಲ. ಮಿತ್ರ ಶಿವಂಗೆ ಅವಳ ತಂದೆ ತಾಯಿ ಜೊತೆ ಮದುವೆ ವಿಷಯ ಮಾತಾಡು ಅಂತ ಹೇಳಿದ್ರೆ ಶಿವ ನಾಳೆ ಮಾತಾಡ್ತೀನಿ ಅಂತ ಹೇಳ್ತಾನೆ ಇರ್ತಾನೆ. ಆದರೆ ಮಾತಾಡ್ತಾ ಇರಲ್ಲ. ಶಿವ ಮಿತ್ರ ಅವಳ ಫ್ರೆಂಡ್ ಪ್ರೀತಿ ಜೊತೆ ಅವಳ ಅಂಕಲ್ ಬಾಯ್ ಫ್ರೆಂಡ್ ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇರ್ತಾರೆ. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದಿನ ರಾತ್ರಿ ಮಿತ್ರ ಶಿವಗೆ ನಾಳೆ ಇಂಟರ್ವ್ಯೂ ಇದೆ, ಡ್ರಾಪ್ ಮಾಡ್ತೀಯಾ ಅಂತಾಳೆ. ಅವನು ಕ್ಲೈಂಟ್ ಮೀಟಿಂಗ್ ಇದೆ, ಬೆಳಗ್ಗೆ ಹೇಳ್ತೀನಿ ಅಂತಾಳೆ. ಬೆಳಗ್ಗೆ ಮಿತ್ರ ರ್ಯಾಪಿಡೋ ಬುಕ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಶಿವನೇ ಬರ್ತಾನೆ. ಇಬ್ಬರು ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಶಿವ ಮಿತ್ರಗೆ ಈ ಇಂಟರ್ವ್ಯೂ ಎಲ್ಲ ಬಿಟ್ಟು ನನ್ ಜೊತೆನೆ ಪಾರ್ಟ್ನರ್ ಆಗಿ ಕೆಲಸ ಮಾಡಬಹುದಲ್ವಾ ಅಂತಾನೆ. ಅದಕ್ಕೆ ಅವಳು ಇದು ನನ್ನ ಫ್ಯಾಷನ್ ಅಂತಾಳೆ. ಅದಕ್ಕೆ ಶಿವ ಐಟಿ ಜಾಬ್ ಎಲ್ಲ ಪ್ಯಾಷನ್ನ ಅಂತ ಆಡಿಕೊಳ್ತಾ ಇರ್ತಾನೆ. ಅದಕ್ಕೆ ಇಬ್ಬರಿಗೂ ಜಗಳ ಆಗುತ್ತೆ. ಜೊತೆಗೆ ಶಿವ ನೆಕ್ಸ್ಟ್ ವೀಕ್ ಟ್ರಿಪ್ಗೆ ಹೋಗೋಣ ಅಂತಾನೆ. ಮಿತ್ರ ಯೋಚನೆ ಮಾಡಿ ಹೇಳ್ತೀನಿ ಅಂತಾಳೆ. ಅದಕ್ಕೆ ಮತ್ತೆ ಜಗಳ ಆಗಿ ಮಿತ್ರ ಬೇಜಾರಲ್ಲಿ ಹೋಗಿ ಬಿಡ್ತಾಳೆ. ಆ ದಿನ ರಾತ್ರಿ ಶಿವಗೆ ಅವನ ತಾಯಿ ಕಾಲ್ ಮಾಡ್ತಾರೆ. ಅವರು ಚೆನ್ನೈಗೆ ಬರೋದಾಗಿ ಹೇಳ್ತಾರೆ. ಯಾಕಂದ್ರೆ ಶಿವನ ಅಣ್ಣನಿಗೆ ಇನ್ನು ಮಕ್ಕಳಾಗಿರಲ್ಲ. ಅದಕ್ಕೆ ಎಷ್ಟೊಂದು ಕಡೆ ತೋರಿಸಿರ್ತಾರೆ, ಎಲ್ಲೂ ಯೂಸ್ ಆಗಿರಲ್ಲ. ಅದಕ್ಕೆ ಚೆನ್ನೈಯಲ್ಲಿ ಒಂದ್ಸಲ IVF ಟ್ರೈ ಮಾಡೋಣ ಅಂತ ಚೆನ್ನೈಗೆ ಬರೋದಾಗಿ ಹೇಳ್ತಾರೆ. ಅದೇ ರೀತಿ ಈ ಕಡೆ ಮಿತ್ರಾಗೆ ಅವಳ ತಂದೆ ತಾಯಿ ಕಾಲ್ ಮಾಡಿ ಅವರು ಕೂಡ ಚೆನ್ನೈಗೆ ಬರೋದಾಗಿ ಹೇಳ್ತಾರೆ. ಯಾಕಂದ್ರೆ ಅವರು ಮಿತ್ರಾಗೆ ಕಾರ್ತಿಕ್ ಅನ್ನೋ ಹುಡುಗನನ್ನ ನೋಡಿರ್ತಾರೆ. ಕಾರ್ತಿಕ್ ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕೆ ಅವರು ಚೆನ್ನೈಗೆ ಬರೋದಾಗಿ ಹೇಳ್ತಾರೆ. ಮಿತ್ರ ಇಷ್ಟು ದಿನ ಪ್ರೀತಿ ಜೊತೆ ಇದ್ದೀನಿ ಅಂತ ಹೇಳಿರ್ತಾರೆ. ಅದಕ್ಕೆ ಮಿತ್ರ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಪ್ರೀತಿ ರೂಮ್ಗೆ ಹೋಗ್ತಾಳೆ. ಪ್ರೀತಿ ಮತ್ತೆ ಅವಳ ಪ್ರೀತಿಯ ಬಾಯ್ ಫ್ರೆಂಡ್ ಹೋಟೆಲ್ ಕಡೆ ಹೋಗ್ತಾರೆ. ಇಬ್ಬರು ಫ್ಯಾಮಿಲಿ ಚೆನ್ನೈಗೆ ಬರ್ತಾರೆ. ಶಿವನ ಫ್ಯಾಮಿಲಿ ಆಸ್ಪತ್ರೆಗೆ ಹೋಗ್ತಾರೆ. IVF ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಶಿವನ ಬಿಲ್ ಕಟ್ಟೋಕೆ ಹೋಗ್ತಾನೆ. ಆದರೆ ಶಿವನ ಅಣ್ಣ ಶಿವನ ಕೂಗ್ತಾರೆ. ಶಿವ ಅವನ ಮೊಬೈಲ್ನ ಬಿಲ್ ಕೌಂಟರ್ ಅಲ್ಲೇ ಬಿಟ್ಟು ಓಡೋಗ್ತಾನೆ. ಡಾಕ್ಟರ್ BP ಜಾಸ್ತಿ ಇದೆ, IVF ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತಾರೆ. ಅದರಿಂದ ಫ್ಯಾಮಿಲಿಯ ಎಲ್ಲರಿಗೂ ಬೇಜಾರಾಗುತ್ತೆ. ಈ ಕಡೆ ಮಿತ್ರ ಫ್ಯಾಮಿಲಿ ಮಿತ್ರನ ಕರ್ಕೊಂಡು ಕಾರ್ತಿಕ್ನ ನೋಡೋಕೆ ಹೋಗ್ತಾರೆ. ಕಾರ್ತಿಕ್ ಮಿತ್ರನ ನೋಡಿ ಮದುವೆಗೆ ಒಪ್ಪಿಕೊಳ್ತಾನೆ. ಮಿತ್ರ ಅಲ್ಲಿಂದನೇ ಶಿವಗೆ ಕಾಲ್ ಮಾಡ್ತಾ ಇರ್ತಾಳೆ. ಆದರೆ ಶಿವನ ಫೋನ್ ಬಿಲ್ ಕೌಂಟರ್ ಅಲ್ಲಿ ಇರುತ್ತಲ್ಲ, ಅದಕ್ಕೆ ಶಿವ ರಿಸೀವ್ ಮಾಡೋದಿಲ್ಲ. ಇದರಿಂದ ಮಿತ್ರಗೆ ಬೇಜಾರಾಗುತ್ತೆ. ಆ ದಿನ ರಾತ್ರಿ ಮಿತ್ರ ತಂದೆ ತಾಯಿ ವಾಪಸ್ ಊರಿಗೆ ಹೋಗ್ತಾರೆ. ಮಿತ್ರಗೂ ಊರಿಗೆ ಬರೋಕೆ ಹೇಳ್ತಾರೆ. ಅವರು ಆ ಕಡೆ ಹೋಗ್ತಿದ್ದ ಹಾಗೆ ಈ ಕಡೆ ಶಿವ ಶಂಕರನ್ನ ಕರ್ಕೊಂಡು ಅಪಾರ್ಟ್ಮೆಂಟ್ ಹತ್ರ ಬಂದು ಮಿತ್ರ ಬಳಿ ಹೋಗಿ ಸಾರಿ ಕೇಳ್ತಾನೆ. ಇಬ್ಬರು ಮತ್ತೆ ಒಂದಾಗ್ತಾರೆ. ಅದೇ ಟೈಮ್ಗೆ ಮತ್ತೆ ಮಿತ್ರ ತಂದೆ ತಾಯಿ ವಾಪಸ್ ಬಂದು ಬಿಡ್ತಾರೆ. ಶಿವ ಹೋಗಿ ವಾಶ್ರೂಮ್ ನಲ್ಲಿ ಬಚ್ಚಿಟ್ಟುಕೊಳ್ತಾನೆ. ಮಿತ್ರ ತಂದೆ ತಾಯಿ ರಾತ್ರಿ ಟ್ರೈನ್ ಬುಕ್ ಮಾಡೋ ಬದಲು ಬೆಳಿಗ್ಗೆ ಟ್ರೈನ್ ಬುಕ್ ಮಾಡಿರ್ತಾರೆ. ಅದಕ್ಕೆ ವಾಪಸ್ ಬಂದಿರ್ತಾರೆ. ಮಿತ್ರ ತಂದೆಗೆ
ಅಲ್ಲಿ ಶಿವನ ಸ್ಲಿಪ್ಪರ್ ಕಾಣಿಸುತ್ತೆ. ಅವರಿಗೆ ಡೌಟ್ ಬರುತ್ತೆ. ಬೆಳಿಗ್ಗೆವರೆಗೂ ಮಿತ್ರ ತಂದೆ ತಾಯಿ ಮನೆ ಬಿಟ್ಟು ಹೋಗಲ್ಲ ಅಂತ ಶಿವ ಡಿಶ್ ಎಲ್ಲ ಸರಿ ಹೋಯ್ತು ಅಂತ ನಾಟಕ ಆಡ್ತಾ ಈಚೆ ಬರ್ತಾನೆ. ಆದರೆ ಅಷ್ಟೊತ್ತಲ್ಲಿ ಯಾರು ಡಿಶ್ ಸರಿ ಮಾಡೋಕೆ ಬರಲ್ಲ ಅಂತ ಗೊತ್ತಾಗಿ ಮಿತ್ರ ತಂದೆ ಶಿವನ್ನ ಈಚೆ ಹೇಳ್ಕೊಂಡು ಹೋಗ್ತಾರೆ. ಮಿತ್ರ ಪ್ರೀತಿಗೆ ಕಾಲ್ ಮಾಡಿ ಬರೋಕೆ ಹೇಳ್ತಾಳೆ. ಜೊತೆಗೆ ಶಂಕರ್ಗೂ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳ್ತಾಳೆ. ಮಿತ್ರ ತಂದೆ ಅಪಾರ್ಟ್ಮೆಂಟ್ ಕೆಳಗೆ ಶಿವನ್ನ ನಿಲ್ಲಿಸಿಕೊಂಡು ದೊಡ್ಡ ಗಲಾಟೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಪ್ರೀತಿ ಬರ್ತಾಳೆ. ಜೊತೆಗೆ ಶಂಕರ ಬಂದು ಶಿವ ಮ್ಯಾನೇಜರ್ ತರ ನಾಟಕ ಆಡ್ತಾ ಇರ್ತಾನೆ. ಆದರೆ ಪ್ರೀತಿ ಮನೆ ಏರ್ಟೆಲ್ ಸೆಟಪ್ ಬಾಕ್ಸ್ ಇರೋದು. ಶಂಕರ ಟಾಟಾ ಸ್ಕೈ ಬಾಂಡ್ಲಿ ಹಾಕಿಕೊಂಡು ಬಂದಿರ್ತಾನೆ. ಆದ್ದರಿಂದ ಎಲ್ಲಾ ನಾಟಕ ಮಾಡ್ತಾ ಇದ್ದಾರೆ ಅಂತ ಮಿತ್ರ ತಂದೆ ತಾಯಿಗೆ ಗೊತ್ತಾಗುತ್ತೆ. ಕಡೆಗೆ ಮಿತ್ರ ಫ್ಯಾಮಿಲಿಗೆ ಎಲ್ಲಾ ವಿಷಯ ಗೊತ್ತಾಗಿ ಶಿವನ್ ಫ್ಯಾಮಿಲಿನ ಮೀಟ್ ಮಾಡ್ತಾರೆ. ಶಿವನ ಫ್ಯಾಮಿಲಿ ಶಿವ ಮತ್ತೆ ಮಿತ್ರಗೆ ಮದುವೆ ಮಾಡೋಕೆ ಓಕೆ ಅಂತಾರೆ. ಆದರೆ ಮಿತ್ರ ಫ್ಯಾಮಿಲಿ ಮಿತ್ರಗೆ ಶಿವನ ಜೊತೆ ಮದುವೆ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗಿ ಬಿಡ್ತಾರೆ. ಮಿತ್ರ ಕೂಡ ಅವಳ ತಂದೆ ತಾಯಿ ಜೊತೆ ಹೋಗ್ತಾಳೆ. ಆಮೇಲೆ ಪ್ರೀತಿಗೆ ಮನೆಗೆ ಕೊಡ್ಬೇಕು ಅಂತ ವಾಪಸ್ ಬಂದು ಶಿವನ ಫ್ಯಾಮಿಲಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮಾರನೇ ದಿನ ಶಿವ ಮಿತ್ರಗೆ ಕಾಲ್ ಮಾಡ್ತಾನೆ. ಆದರೆ ಕಾಲ್ ಕನೆಕ್ಟ್ ಆಗಲ್ಲ. ಹೋಗಿ ಕಾರ್ತಿಕ್ನ ಭೇಟಿ ಆಗ್ತಾನೆ. ಕಾರ್ತಿಕ್ಗೆ ಎಲ್ಲಾ ವಿಷಯ ಗೊತ್ತಾಗಿರುತ್ತೆ. ಕಾರ್ತಿಕ್ ಮದುವೆ ಕ್ಯಾನ್ಸಲ್ ಮಾಡೋಕೆ ಒಪ್ಪಿಕೊಳ್ತಾನೆ. ಶಿವ ಪ್ರೀತಿಗೆ ಕಾಲ್ ಮಾಡಿ ಮಿತ್ರ ಕಾಲ್ ಮಾಡಿದ್ಲಾ ಅಂತ ಕೇಳ್ತಾನೆ. ಆದರೆ ಎಷ್ಟೇ ಟ್ರೈ ಮಾಡಿದ್ರು ಮಿತ್ರನ ಕಾಂಟ್ಯಾಕ್ಟ್ ಮಾಡೋಕೆ ಆಗ್ತಾ ಇರಲ್ಲ. ಅವಾಗ ಶಿವ ಮಿತ್ರ ಊರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಕಾರ್ತಿಕ್ಗೆ ಕಾಲ್ ಮಾಡಿ ಮಿತ್ರ ಅಡ್ರೆಸ್ ತಗೊಂಡು ಬಸ್ ಹತ್ತುತ್ತಾನೆ. ಅವಾಗ ಶಿವಗೆ ಮಿತ್ರ ಅಕ್ಕ ಕಾಲ್ ಮಾಡಿ ಆಸ್ಪತ್ರೆಗೆ ಬರೋಕೆ ಹೇಳ್ತಾರೆ. ಆಸ್ಪತ್ರೆಗೆ ಶಿವ ಹೋದಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಮಿತ್ರನ ಮನೆಗೆ ಕರ್ಕೊಂಡು ಹೋದ ಮೇಲೆ ಅವಳ ತಂದೆಗೂ ಮಿತ್ರಗೂ ಜಗಳ ಆಗಿರುತ್ತೆ. ಮಿತ್ರ ಮೊಬೈಲ್ ನ ಒಡೆದು ಹಾಕಿರ್ತಾರೆ. ಶಿವನ ಜೊತೆ ಮದುವೆ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಅದನ್ನೆಲ್ಲ ಕೇಳ್ಕೊಂಡು ಮಿತ್ರ ಆಕಾಶ ನೋಡ್ತಾ ಕೂತಿದ್ದಾಗ ತಲೆ ಸುತ್ತಿ ಬೀಳ್ತಾರೆ. ಅವರ ಊರ ಆಸ್ಪತ್ರೆಗೆ ಸೇರಿಸಿದಾಗ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾರೆ. ಅವಾಗ ಮಿತ್ರ ಆಸ್ಪತ್ರೆಯಲ್ಲಿ ಇರ್ತಾಳೆ. ಅವಳಿಗೆ ಒಂದು ಕಾಯಿಲೆ ಇರುತ್ತೆ. ಅವಳ ಬ್ರೈನ್ ಸೆಲ್ಸ್ ಎಲ್ಲ ಸಾಯ್ತಾ ಇರ್ತವೆ. ಅದರಿಂದ ಮಿತ್ರ ಬಾಡಿಯ ಎಲ್ಲಾ ಪಾರ್ಟ್ಸ್ ಡ್ಯಾಮೇಜ್ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಟ್ರೀಟ್ಮೆಂಟ್ ಕೊಟ್ಟರೆ ಹುಷಾರಾಗಬಹುದು ಅಥವಾ ಆಗದೇ ಇರಬಹುದು ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಶಿವ ಹೋಗಿ ಮಿತ್ರನ ನೋಡ್ತಾನೆ. ಬೆಡ್ ಮೇಲೆ ಮಲಗಿರ್ತಾಳೆ. ಅವಳ ಸ್ಥಿತಿ ನೋಡಿ ಶಿವಗೆ ತುಂಬಾ ಅಳು ಬರುತ್ತೆ. ಶಿವ ಆಸ್ಪತ್ರೆ ಬಿಟ್ಟು ಎಲ್ಲೂ ಹೋಗಲ್ಲ. ಶಂಕರ ಅಲ್ಲಿಗೆ ಬಂದು ಮಿತ್ರನ ನೋಡ್ತಾನೆ. ಶಿವನ ಎಲ್ಲಾ ಕೆಲಸನೂ ಶಂಕರನ್ನೇ ನೋಡ್ಕೊಳ್ತಾ ಇರ್ತಾನೆ. 6 ತಿಂಗಳಾದ್ರೂ ಮಿತ್ರ ನಾರ್ಮಲ್ ಆಗಲ್ಲ. ಎಲ್ಲರ ಜೊತೆ ಮಾತಾಡ್ತಾ ಇರ್ತಾಳೆ. ಆದ್ರೆ ಯಾವಾಗಲೂ ಆಕ್ಸಿಜನ್ ಇರಲೇಬೇಕು. ಜೊತೆಗೆ ಟೆಸ್ಟ್ ಮೇಲೆ ಟೆಸ್ಟ್ ಮಾಡ್ತಾನೆ ಇರ್ತಾರೆ. ಒಂದು ದಿನ ಮಿತ್ರ ಶಿವಗೆ ನೀನು ಆಫೀಸ್ಗೆ ಹೋಗಲ್ವಾ, ಯಾವಾಗ್ಲೂ ಇಲ್ಲೇ ಇರ್ತೀಯಲ್ಲ ಅಂತ ಕೇಳ್ತಾಳೆ. ಜೊತೆಗೆ ಒಂದು ಹಕ್ಕೊಡು ಅಂತ ಹೇಳಿ ಶಿವನ್ನ ಗಟ್ಟಿಯಾಗಿ ಹಕ್ ಮಾಡ್ಕೋತಾಳೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಮಿತ್ರ ಕಾಣಿಸ್ತಾ ಇರಲ್ಲ ಅಂತ ಮಿತ್ರ ಫ್ಯಾಮಿಲಿಗೆ ಗೊತ್ತಾಗುತ್ತೆ. CCTV ಚೆಕ್ ಮಾಡಿದಾಗ ಮಿತ್ರನ ಶಿವ ಕರ್ಕೊಂಡು ಹೋಗ್ತಾ ಇರೋದು ರೆಕಾರ್ಡ್ ಆಗಿರುತ್ತೆ. ಅದನ್ನ ನೋಡಿ ಮಿತ್ರ ತಂದೆ ಶಿವ ತಂದೆಗೆ ಎಲ್ಲರ ಮುಂದೆ ಬೈತಾರೆ. ಅವಾಗ ಮಿತ್ರ ಅಕ್ಕ ಅವಳ ತಂದೆಗೆ ಬೈದು ಸಮಾಧಾನ ಮಾಡ್ತಾಳೆ. ಅವಳು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ರೆಡಿ ಆಗ್ತಾ ಇರ್ತಾರೆ. ಈ ಕಡೆ ಶಿವ ಮಿತ್ರನ ಕರ್ಕೊಂಡು ಕೇರಳಗೆ ಹೋಗಿ ಊರೆಲ್ಲ ಸುತ್ತಾಡಿಸ್ತಾ ಇರ್ತಾನೆ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವಳನ್ನ ಇಷ್ಟ ಬಂದ ಹಾಗೆ ಇರೋಕೆ ಬಿಡ್ತಾನೆ. ಇಬ್ಬರು ಸ್ವಲ್ಪ ದಿನ ಅವರ ಫ್ಯಾಮಿಲಿ ಕೈಗೆ ಸಿಗದೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವಾಗ ಗೊತ್ತಾಯ್ತು ಅನ್ಸುತ್ತೆ ಇಬ್ಬರು ಹೋಟೆಲ್ಗೆ ಹೋಗಿದ್ದು ಅಲ್ಲಿಯೇ ಆಕ್ಸಿಜನ್ ಸಿಲಿಂಡರ್ ತರಿಸಿದ್ದಲ್ಲ ಯಾಕೆ ಅಂತ. ಕಡೆಗೆ ಒಂದು ದಿನ ರಾತ್ರಿ ಶಿವ ಮಿತ್ರನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಶಿವನ ಫ್ಯಾಮಿಲಿ ಮತ್ತೆ ಮಿತ್ರ ಫ್ಯಾಮಿಲಿ ಬಂದಿರುತ್ತೆ. ಎಲ್ಲರೂ ಶಿವ ಮತ್ತೆ ಮಿತ್ರನ ನೋಡಿ ಖುಷಿ ಆಗ್ತಾರೆ. ಆದರೆ ಮಿತ್ರ ಆರೋಗ್ಯ ಹದ್ಗೆಡ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದ ಮಿತ್ರ ತಂದೆ ಶಿವನ್ನ ತಪ್ಪಿಕೊಂಡು ಅಳ್ತಾರೆ. ಆದರೆ ಏನು ಮಾತಾಡಲ್ಲ. ಹೀಗೆ ಕೆಲವು ತಿಂಗಳು ಕಳೆಯುತ್ತೆ. ಮಿತ್ರ ಎಲ್ಲರನ್ನು ಕಂಪ್ಲೀಟ್ ಆಗಿ ಮರೆತು ಹೋಗ್ತಾಳೆ. ಯಾರನ್ನು ಗುರುತು ಹಿಡಿತಾ ಇರಲ್ಲ. ಕಡೆಗೆ ಮಿತ್ರ ಸತ್ತು ಹೋಗ್ತಾಳೆ. ಶಿವನ ಅಣ್ಣ ಅತ್ತಿಗೆಗೆ ಟ್ರೀಟ್ಮೆಂಟ್ ಇಂದ ಮಗು ಆಗುತ್ತೆ. ಶಿವ ಮತ್ತೆ ಅವನ ಅಪಾರ್ಟ್ಮೆಂಟ್ ಬಿಟ್ಟು ಮುಂಚೆ ಇದ್ದ ಹಳೆ ಟೆರೆಸ್ಗೆ ಬರ್ತಾನೆ. ಅವನ ಹತ್ರ ಮಿತ್ರ ಬರೆದಿರೋ ಡೈರಿ ಇರುತ್ತೆ. ಅದರಲ್ಲಿ ಮಿತ್ರ ಶಿವಂಗೆ ಲೈಫ್ ನ ಎಂಜಾಯ್ ಮಾಡು, ನಾನಂತೂ ಎಂಜಾಯ್ ಮಾಡಿದೆ, ಅದಕ್ಕೆ ಥ್ಯಾಂಕ್ಸ್ ಅಂತ ಬರ್ದಿರ್ತಾಳೆ. ಹಾಗೆ ಶಿವ ಟೆರೆಸ್ ಇಂದ ಮನೆ ಒಳಗೆ ಹೋಗ್ತಾನೆ. ಅಲ್ಲಿ ಮಿತ್ರ ಗೋಡೆ ಮೇಲೆ ಗುಡ್ ಬೈ ಅಂತ ಬರೆದಿರೋದನ್ನ ತೋರಿಸ್ತಾ ಈ ಕತೆ ಮುಗಿಯುತ್ತೆ. ಸೊ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ವಿಡಿಯೋಸ್ಗಳಿಗಾಗಿ ರಕ್ಷ್ ಮೀಡಿಯಾ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.